ನನ್ನ ಇಚ್ಛೆಯಿಂದ ನಾನು ಪ್ರೀತಿಯಿಂದ ನಾನು ಮಾಡಿಲ್ಲ. ದುಡ್ಡು ಬೇಕು ಬದುಕೋದಕ್ಕೆ. ನೋಡಕ್ ಚೆನ್ನಾಗಿದ್ಲ ಫಿಗರ್, ವಾ ನೋಡು ಅವಳು ಸಖತ್ತಾಗಿದ್ದಾಳೆ, ಹೋಗ್ಬೇಕು ಅವಳ ಹತ್ರ. ಇಷ್ಟೇ, ಇವೆರಡನ್ನೇ ಯೋಚನೆ ಮಾಡ್ತಾರೆ ಹೊರತು ಬೇರೆ ಥರ ಏನು ಯೋಚನೆ ಮಾಡಲ್ಲ. ಒಬ್ರು ಇಬ್ರು ನನಗೆ ಪ್ರಪೋಸ್ ಮಾಡ್ತಾನೆ ಇರ್ತಾರೆ. ಸೊ ನಾವು ಅವ್ರಿಗೋಗಿ ಎಕ್ಸೆಪ್ಟ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಫ್ರೀ ಅಂತಾರೆ. ಎಷ್ಟೋ ಜನ ಬರ್ತಾರೆ, ಲವ್ ಮಾಡು, ಮದುವೆ ಆಗ್ತೀನಿ. ನಾನು ಮಾಡ್ಕೊಳ್ಳಲ್ಲ, ಬಂದಿರೋ ಮುಗಿಸು ಹೋಗು ಅಷ್ಟೆ. ಬಟ್ ಒಬ್ಬೊಬ್ರು ನಮ್ದ್ರಲ್ಲೇ ಕೂಡ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋದೇ ಎಷ್ಟೋ ಜನ ಇದ್ದಾರೆ. ಒಳಗಡೆ ಫಸ್ಟ್ ಬಂದಾಗ ನಾನು ಭಯ ಆಗಿ ಓಡೋಗ್ಬಿಟ್ಟಿದ್ದೆ. ಹುಡುಗರೆಲ್ಲ ಬರ್ತಾರಲ್ಲ ಯಾಕೆ ಈ ಥರ ಅಂತ ನನಗೆ ಫಸ್ಟ್ ಭಯವೇ, ನಂಗೆ ಗೊತ್ತಿರಲಿಲ್ಲ. ಕೈ ಹಿಡ್ಕೊಂಡಾಗ ಕೆಪ್ಪಳಕ್ಕೆ ಹೊಡೆದ್ಬಿಟ್ಟಿದ್ದೀನಿ. ಒಂದು ವಾರ, ಒಂದು ತಿಂಗಳು ಹತ್ಕೊಂಡು ಕೂತಿದ್ದೆ, ಯೋಚನೆ ಮಾಡಿದೆ ಏನು ಮಾಡೋದು. ಯಾರಾದ್ರೂ ಕಸ್ಟಮರ್ ಜೊತೆ ನಿಮಗೆ ಅದರ ಲವ್ ಆಗಿತ್ತಾ? ಆ ಥರ ಯಾರಾದ್ರೂ ನಿಮಗೆ ಒಂದು ಪ್ರಪೋಸ್ ಮಾಡಿದಾರ? ಆ ಥರ ಇನ್ಸಿಡೆಂಟ್? ನೋ ಬಂದರೆ ನಾವು ಕಸ್ಟಮರ್ಗಳು ಬರೋರೆಲ್ಲ ಪ್ರತಿಯೊಬ್ಬರು ಡೈಲಿನೂ ಒಬ್ರು ಇಬ್ರು ನನಗೆ ಪ್ರಪೋಸ್ ಮಾಡ್ತಾನೆ ಇರ್ತಾರೆ. ಸೊ ನಾವು ಅವ್ರಿಗೋಗಿ ಎಕ್ಸೆಪ್ಟ್ ಮಾಡಿಕೊಂಡು ಇದಾಗ್ಬಿಟ್ರೆ ಆಮೇಲೆ ನೆಕ್ಸ್ಟ್ ಫ್ರೀ ಅಂತಾರೆ. ನಮ್ಗೆ ಬೇಕಾಗಿಲ್ಲ, ಲವ್ ಎಲ್ಲ ಬೇಡ. ನನ್ನ ಲವ್ ಮಾಡಿ ಏನು ಮಾಡಬೇಕು? ಬೇಡ, ಅದಕ್ಕೆ ನೀವು ಅಕ್ಸೆಪ್ಟ್ ಮಾಡಲ್ಲ. ಎಷ್ಟೋ ಜನ ಬರ್ತಾರೆ, ಲವ್ ಮಾಡು, ಮದುವೆ ಆಗ್ತೀನಿ. ನಾನು ಮಾಡ್ಕೊಳ್ಳಲ್ಲ. ಐ ಡೋಂಟ್ ಲೈಕ್ ದಿಸ್ ಲವ್. ಬಂದಿರೋ ಮುಗಿಸು ಹೋಗು ಅಷ್ಟೆ. ಅದು ಬಿಟ್ಟರೆ ಬೇರೆ ಲವ್ ಗಿವು ಅವೆಲ್ಲ ಏಂತಕ್ಕೆ ಬೇಕು? ನಮ್ಮಂಥವ್ರನ್ನ ಯಾಕ್ರೋ ಮದುವೆ ಆಗ್ತೀರಾ ಅಂತ ನಾವು ಹೇಳ್ತೀವಿ. ಬಟ್ ಒಬ್ಬೊಬ್ರು ನಮ್ಮದ್ರಲ್ಲೇ ಕೂಡ ಲವ್ ಮಾಡಿ ಕಷ್ಟ ಅನ್ಭೋಗಿಸಿ ಒಬ್ಬೊಬ್ರು ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋರೆ ಎಷ್ಟೋ ಜನ ಇದ್ದಾರೆ. ಲವ್ ಅಂತ ಬಂದು ಮೋಸ ಮಾಡಿರೋರು ಎಷ್ಟು ಜನ ಅಲ್ವಾ? ನಾವು ಹಗ್ಲು ರಾತ್ರಿ ಕಷ್ಟಪಟ್ಟು ನಾವೇನು ಮಾಡ್ತೀವಿ ಅಂತ ಗೊತ್ತಿಲ್ಲ, ಬರ್ತಾರೆ ಲವ್ ಮಾಡ್ತೀವಿ ಅಂತಾರೆ. ಎಲ್ಲಿವರೆಗೂ? ದುಡ್ಡು ಇಸ್ಕೊಂಡು ಚೆನ್ನಾಗಿ ತಿನ್ನೋವರೆಗೂ. ತಿಂದಮೇಲೆ ನೀನ್ಯಾರೋ ನಾನ್ಯಾರೋ. ಸೊ ಆ ಥರ ಇರ್ತಾರೆ. ಹಂಗಾಗಿ ಯಾರು ನಮ್ದ್ರಲ್ಲಿ ಜಾಸ್ತಿ ಲವ್ಗೆ ಅಂತ ಹೋಗಲ್ಲ. ನಿಮಗೆ ಯಾರ ಮೇಲೆ ಲವ್ ಮಾಡಬೇಕು ಅಂತ ಅನ್ಸಿಲ್ಲ? ಆ್ಯಕ್ಚುಲಿ ನನ್ನ ಲೈಫಲ್ಲಿ ನಾನು ಒಂದೇ ಹುಡುಗನ ಮನ್ಸಾರೆ ಇಷ್ಟಪಟ್ಟಿದ್ದು, ಅಂದರೆ ಅದು ನೋಡ್ದೇನೆ ಇಷ್ಟಪಟ್ಟಿರೋ ಅಂಥ ಹುಡುಗ. ಅದು ಬಿಟ್ಟರೆ ನಾನು ಇವತ್ತಿಗೂ ನನ್ನ ಲವ್ವಲ್ಲಿ ಬೀಳಕ್ಕೂ ಹೋಗಿಲ್ಲ. ನೀವು ಲವ್ ನೋಡ್ದಲ್ಲೇ ಲವ್ ಮಾಡಿದಿರಿ ಅಂದ್ರಲ್ವಾ? ಹೇಗ್ ಲವ್ ಮಾಡಿದ್ರಿ? ಅಂದ್ರೆ ಅವ್ರಿಗೆ ಏಜ್ ಎಷ್ಟಾಗಿತ್ತು ಅದೆಲ್ಲ ನಿಮಗೆ ಗೊತ್ತಿತ್ತಾ? ಇಲ್ಲ, ಗೊತ್ತಿಲ್ಲ. ಅದು ಜಸ್ಟ್ ರಾಂಗ್ ನಂಬರ್ ಆಗಿ ಕಾಲ್ ಬಂದಿದ್ದು. ಮತ್ತೆ ಮಾತಾಡ್ಕೊಂಡು ಹಿಂಗೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿ ಮತ್ತೆ 3 years ಹಿಂಗೆ ಮಾತಾಡ್ತಾ ಇದ್ವಿ ಕಂಟಿನ್ಯೂ. ನೈಟ್ ಎಲ್ಲ ಮಾತಾಡ್ಕೊಂಡು ಚೆನ್ನಾಗೇ ಇದ್ವಿ. ಈ ಕೆಲಸನ ಮಾಡ್ತಿರಲ್ವಾ, ನಿಮಗೆ ಕಷ್ಟ ಅಂತ ಅನ್ಸುತ್ತಾ ಅಥವಾ ನಿಮಗೆ ಖುಷಿಯಿಂದಾನೇ ಮಾಡ್ತೀರಾ ಈ ಕೆಲಸನ? ಸರಿ, ಈ ಥರ ಕೆಲಸಗಳನ್ನ ಯಾರು ತಾನೇ ಖುಷಿಯಿಂದ ಮಾಡ್ತಾರೆ? ಒಬ್ಬ ವ್ಯಕ್ತಿ ಒಬ್ಬ ಪೀಪಲ್ ಹತ್ರ ಮಾಡಬಹುದು ಅಷ್ಟೇ, ಇಷ್ಟಪಟ್ಟು. ಸೊ ಎಲ್ಲರ ಹತ್ರನೂ ಇಷ್ಟಪಟ್ಟು ಯಾರು ಸರ್ ಮಾಡಕ್ಕೆ ಹೋಗ್ತಾರೆ ಇಂಥ ಕೆಲಸನ ಅಲ್ವಾ? ನಮ್ಮ ಗೌರ್ಮೆಂಟು, ನಮ್ಮ ಸರ್ಕಾರ ನಮಗೇನಾದರೂ ಒಂದು ಆದಾಯ ಮಾಡಿದರೆ ನಾವು ಯಾಕೆ ಸರ್ ಹಿಂಗೆ ಮಾಡ್ತಾ ಇದ್ವಿ ಅಲ್ವಾ? ನೀವು ಈ ವೃತ್ತಿಗೆ ಬಂದ್ರಲ್ವಾ, ಓಕೆ. ಸ್ಟಾರ್ಟಿಂಗ್ ಹೇಗೆ ಅನಿಸ್ತಾ ಇತ್ತು? ಯಾವ ಥರ ಫೀಲ್ ಇತ್ತು? ಫಸ್ಟ್ ಕಸ್ಟಮರ್ನ ನೀವು ಮೀಟ್ ಮಾಡಿದ್ರಲ್ವಾ, ಅವಾಗ ನಿಮಗೇನು, ಯಾವ ಥರ ನಿಮ್ಮ ಮೆಂಟಲಿ ಪ್ರಿಪೇರ್ ಆಗಿದ್ರಿ? ನನ್ನ ಮೈಂಡಲ್ಲಿ ಏನಿತ್ತು ಅಂದರೆ, ನಾನು ಆವಾಗಲೇ ಲವ್ ಮಾಡೋ ಟೈಮಲ್ಲಿ ನನ್ನ ಈ ಥರ ಚೇಂಜಸ್ ಆದ ತಕ್ಷಣ ಮದುವೆ ಆಗ್ಬಿಡೋಣ, ಮದುವೆ ಆಗಿ ಹುಡುಗನ ಜೊತೆಲಿ ಎಲ್ಲಾದ್ರೂ ಇರೋಣ, ಕೆಲಸ ಮಾಡಿಕೊಂಡು ಅನ್ನೋ ಒಂದು ಫೀಲಲ್ಲಿ ನಾವು ಹೋಗಿದ್ದೆ. ಸೊ ಹೋದಾಗ ನನಗೆ ಆದಂಥ ಅನುಭವ ಇದು. ಫೀಲಲ್ಲಿ ಹೋಗಿ ನಾನು ಅದೆಲ್ಲ ಆದ ತಕ್ಷಣ ಅಲ್ಲಿಗೆ ಬ್ರೇಕಪ್ ಆಗೋಯ್ತು ಅಲ್ವಾ? ಬ್ರೇಕಪ್ ಆದಮೇಲೆ ಏನಾಯಿತು, ಮುಂದೆ ಏನಾದರೂ ಜಾಬ್ ಮಾಡೋಣ ಅಂದರೆ ಜಾಬ್ ಯಾರು ಕೊಡಲ್ಲ, ಉಳ್ದಿರೋದು ಇದೊಂದೇ ಕೆಲಸ ಅಲ್ವಾ? ಸೊ ಹಂಗಾಗಿ ಇದೇ ಮಾಡ್ಕೊಂಡಿದ್ದಿ. ಅಂದರೆ ನೀವು ಹೇಗೆ ಮೆಂಟಲಿ ಪ್ರಿಪೇರ್ ಆಗಿದ್ರಿ? ಮೆಂಟಲಿ ಪ್ರಿಪೇರ್ ಬಂದರೆ
ಒಳಗಡೆ ಫಸ್ಟ್ ಬಂದಾಗ ನಾನ್ ಭಯ ಆಗಿ ಓಡೋಗ್ಬಿಟ್ಟಿದ್ದೆ. ಏನಪ್ಪ ಇದು ಈ ತರ ಹುಡುಗರೆಲ್ಲ ಬರ್ತಾರಲ್ಲ, ಯಾಕೆ ಈ ತರ ಅಂತ ನನಗೆ ಫಸ್ಟ್ ಭಯವೇ, ನಂಗೆ ಗೊತ್ತಿರ್ಲಿಲ್ಲ ಯಾಕೆ ಈ ತರ ಬರ್ತಾರೆ, ನಾವು ಈ ತರ ರೆಡಿ ಆಗೋದಕ್ಕೆ ಏನಾದ್ರು ನೋಡೋಕ್ ಬರ್ತಾರ, ಇಲ್ಲ ಫ್ಯಾಮಿಲಿ ಗಿಮಿನಿ ಏನಾದ್ರು ಹುಡ್ಕೊಂಡ್ ಬಂದಿದಾರ, ಯಾಕೆ ಬರ್ತಾರೆ ನಂಗೆ ಗೊತ್ತಿಲ್ಲ ಅಂತಂದಾಗ ನಮ್ಮವರೆಲ್ಲ ನಗಾಡೋರು, ಯಾಕೆ ನಿನಗೇನು ಗೊತ್ತೇ ಇಲ್ವಾ, ನಂಗೆ ಗೊತ್ತಿಲ್ಲ ಏನಿದೆ ನಂಗೆ ಗೊತ್ತೇ ಇಲ್ಲ ಅಂತಂದ. ಸೊ ಹಂಗಾಗಿ ಆಮೇಲೆ ಸ್ವಲ್ಪ ದಿನ ಒಂದು ತಿಂಗಳಾದ್ಮೇಲೆ ಜಸ್ಟು ಒಬ್ರು ಕಾರಲ್ಲಿ ಬಂದ್ಬಿಟ್ಟು ನಿಂಗೆ ಹಂಗೆ ಹಿಂಗೆ ಅಂತ ಹೇಳಿ ಫೀಲ್ ಮಾಡಿ ಜಸ್ಟ್ ಹೋಗಿ ನನ್ನ ಈಚೆಯಿಂದ ನಾನು ಪ್ರೀತಿಯಿಂದ ನಾನು ಮಾಡಿಲ್ಲ. ದುಡ್ಡು ಬೇಕು ಬದುಕೋದಕ್ಕೆ, ಈಗೆಲ್ಲ ಮುಗೀತು, ನೀನು ಯಾರೋ ಸಾಕ್ತಾರೆ ಅಂತ ಹೇಳಿ ನಾನು ಹಿಂಗಾಗೋದೆ ಅಲ್ವಾ. ಸೊ ನನ್ಗಿವಾಗ ಯಾರು ಸಾಕ್ತಾರೆ? ಸೊ ಹಂಗಾಗಿ ಇವಾಗ ಇರೋದು ಇದೊಂದೇ ಕೆಲಸ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಏನು ಹೋಗಿ ಫಸ್ಟ್ ಪ್ರಿಪೇರಿಂಗಲ್ಲಿ ಜಸ್ಟ್ ತುಂಬ ಭಯ ಆಗಿತ್ತು. ಕೈ ಹಿಡ್ಕೊಂಡಾಗ ಕೆಪ್ಪಳಕ್ಕೆ ಹೊಡೆದ್ಬಿಟ್ಟಿದ್ದೀನಿ ಫಸ್ಟ್ ಟೈಮ್ ಹೊಡೆದು. ಆಮೇಲೆ ಅದಾದಮೇಲೆ ಒಂದು ವಾರ 1 ತಿಂಗಳು ಹತ್ಕೊಂಡು ಕೂತಿದ್ದೆ, ಯೋಚನೆ ಮಾಡಿದೆ ಏನು ಮಾಡೋದು. ಮತ್ತು ಇವಾಗ ನೆಕ್ಸ್ಟು ಹಂಗೋ ಆಗೋಕ್ಕಾಗಲ್ಲ, ಹಿಂಗೆ ಕೆಲಸ ಅಂದರೆ ಯಾರು ಕೊಡಲ್ಲ, ಮುಂದೆ ನಾವೇನು ಮಾಡೋಕ್ಕಾಗುತ್ತೆ ಜೀವನನ? ಇದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರ್ಲಿಲ್ವಾ? ಇದಕ್ಕಿಂತ ಮುಂಚೆ ಯಾರಿಗೂ ಕೂಡ ನಮ್ಮ ಸಮುದಾಯದಲ್ಲಿ ನಾವು ಹಿಂಗಾಗೋ ಟೈಮಲ್ಲಿ ಮುಂಚೆ ಯಾರಿಗೂ ಸಹ ಗೊತ್ತಿರಲ್ಲ. ನಾವು ಒಂದು ಹುಡುಗಿ ಆಗಬೇಕು ಅಂತ ಹೇಳಿ ಅಷ್ಟೇ ಬಂದಿರ್ತೀವಿ. ಬಟ್ ಆದ್ಮೇಲೆ ಈ ಸರ್ಕಾರ, ಈ ಸಮಾಜದಿಂದ ನಮ್ಗೇನು ಗೌರವ ಇಲ್ಲ ಅಂತ ಗೊತ್ತಾಗೋದು ನಮ್ಮ ಎಲ್ಲ ಮುಗ್ದು ಒಂದು ಸ್ಟೆಪ್ ಮುಂದಕ್ಕೆ ಬಂದಿರ್ತೀವಿ ನಾವು ಹಿಂಗಾಗಿ, ಆವಾಗ ನಮಗೆ ಗೊತ್ತಾಗುತ್ತೆ ಸಮಾಜದಲ್ಲಿ ಮರ್ಯಾದೆನೇ ಇಲ್ಲ, ಸರ್ಕಾರನೇ ಏನಕ್ಕೂ ಸೌಲಭ್ಯ ಇಲ್ಲ, ಮತ್ತು ಏನು ಜಾಬ್ ಎಲ್ಲಿ ಯಾರು ಕೊಡಲ್ಲ ಅಲ್ವಾ. ನಮ್ಮಂಥವ್ರನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಏನಕ್ಕೋ ಬಂದಿದ್ದಾರೆ, 10 ರೂಪಾಯಿ ಕೊಟ್ಟು ಕಳಿಸೋ, ಇಲ್ಲ ಅಂತಂದರೆ ನೋಡೋಕೆ ಚೆನ್ನಾಗಿದ್ಲ ಫಿಗರ್, ನೋಡೋಳು ಸಖತ್ತಾಗಿದ್ದಾಳೆ, ಹೋಗ್ಬೇಕು ಅವಳ ಹತ್ರ, ಇಷ್ಟೇ ಇವೆರಡನ್ನೇ ಯೋಚನೆ ಮಾಡ್ತಾರೆ ಹೊರತು ಬೇರೆ ಥರ ಏನು ಯೋಚನೆ ಮಾಡಲ್ಲ ಜನ. ಯಾಕೆ ಅಂದರೆ ಈಗ ನೀವು ಮುಂಚೆ ಹೇಳಿದ್ರಲ್ವಾ ನಾನು ಬದಲಾವಣೆ ಆದೆ ಅಂತ, ಅದಕ್ಕಿಂತ ಮುಂಚೆ ನೋವು ಅನುಭವಿಸ್ತಾ ಇದ್ರಿ ಅಂತ ನೀವು ಇದಕ್ಕೆ ಬದಲಾವಣೆ ಆದ್ರಿ. ಹೌದು. ಬಟ್ ಅದಕ್ಕಿಂತ ಜಾಸ್ತಿ ಈಗ ನಿಮಗೆ ನೋವಿದೆ ಅಂತ ಹೇಳ್ತೀವಿ. ತುಂಬ ನೋವಿದೆ. ಅದ್ರ ಬದಲು ನೀವು ಮುಂಚೆ ಇರೋ ಥರನೇ ಆ ನೋವನ್ನೇ ಅನುಭವಿಸ್ಕೊಂಡಿರ್ಬೋದಿತ್ತಲ್ಲ, ನೀವೇನಕ್ಕೆ ಮತ್ತೆ ಬದಲಾದ್ರಿ ಅಂತ? ಇರ್ಬೋದಾಗಿತ್ತು. ಸೊ ನಮ್ಮ ಮೈಂಡಲ್ಲಿ ನಾವು ಅವಾಗ ಆ ಥರ ಮೈಂಡ್ ಇರಲ್ಲ. ನಾನು ಒಂದು ಹುಡುಗಿ ಅನ್ನೋ ಫೀಲಲ್ಲಿ ಬೆಳೆದಿರ್ತೀವಿ ಸರ್, ಓಕೆನಾ. ಸೊ ಹಂಗಿದ್ದಾಗ ನಾವು ಹುಡುಗ ಆಗಿರಕ್ಕೆ ಹೆಂಗೆ ಸಾಧ್ಯ ಆಗಿರುತ್ತೆ? ಅಂದರೆ ನೀವು ಹೇಳಿದ್ರಲ್ವಾ ಅದು ನೋವಿದೆ ಅಂತ, ಅದಕ್ಕಿಂತ ಜಾಸ್ತಿ ಇದು ನೋವಿದೆ ಅಂದ್ರಲ್ವಾ, ಎರಡನೇ ನೋವು ಜಾಸ್ತಿ ಇರೋದ್ರಿಂದ ನೀವು ಮುಂಚೆ ಥರನೇ ಬದುಕ್ಬೋದಿತ್ತಲ್ಲ ಆರಾಮಾಗಿ ಅಂತ. ಓಕೆ, ನೀವು ಕೇಳಿದ್ದಕ್ಕೂ ಹೇಳ್ತೀನಿ. ಮುಂಚೆ ಥರ ನಾವು ಬದುಕಬೇಕು ಅಂತ ಹೇಳಿ ನಾವು ಬದುಕ್ತಾ ಇರಬೇಕಾದ್ರೆ ನಮಗೆ 100 ಟೆನ್ಷನ್ಗಳು ಕಾಡ್ತಾ ಇರುತ್ತೆ. ಆ ನೋವು, ಅದೇ ನೋವು ನಮಗೆ ತುಂಬ ಅಂದರೆ ತುಂಬ ಲೈಫಲ್ಲಿ ಇರಲೇಬಾರ್ದಪ್ಪ ಅನ್ನೋ ಫೀಲ್ ಕಾಡ್ತಾ ಇರುತ್ತೆ. ಅದಕ್ಕಿಂತ ಸ್ವಲ್ಪ ಮುಂದೆ ಹೋದರೆ ಏನಾದರೂ ಬೆಳಿಬೋದು, ಚೆನ್ನಾಗಾಗ್ಬೋದು. ಅಂದರೆ ಮುಂದೆ ಏನು ಮಾಡೋಕ್ಕಾಗಲ್ಲ, ನಾವು ಹುಡುಕಿ ಆಗಬೇಕು, ನಮಗೊಂದು ಫೀಲ್ ಇದೆ ಅಲ್ವಾ. ಸೊ ಹಂಗಾಗಿ ನಾವು ಬಂದ್ಬಿಡ್ತೀವಿ. ಬಂದು ಏನೇನೋ ಮಾಡಿ ಕಷ್ಟಪಟ್ಟು ಎಲ್ಲ ಮಾಡಿಸ್ಕೊಂಡು ಎಲ್ಲ ಒಂದು ಹುಡುಗಿ ಆಗಿ ನಿಂತ್ಕೊಂಡಾಗ ಸಮಾಜ ಏನು ಅಂತ ಅವಾಗ ನಮಗೆ ಅರ್ಥ ಆಗುತ್ತೆ. ಆವಾಗ ಯಾವ ಕಡೆನೂ, ಈ ಕಡೆ ಕೆರೆನೂ ಬೀಳೋಕ್ಕಾಗಲ್ಲ, ಈ ಕಡೆ ಬಾವಿಗೂ ಬೀಳೋಕ್ಕಾಗಲ್ಲ, ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಂಥ ಎಷ್ಟೋ ಜನ ತುಂಬ ನೋವಲ್ಲಿ ಬಾಳ್ತಾ ಇರೋದು. ಯಾರು ಖುಷಿಯಿಂದ ಈ ಕೆಲಸ ಯಾರು ಮಾಡ್ತಾ ಇಲ್ಲ. ನಿಮಗೆ ದಿನಕ್ಕೆ ಎಷ್ಟು ಜನ ಕಸ್ಟಮರ್ಸ್ ಮೀಟ್ ಮಾಡ್ತೀರಾ, ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀರಾ? ನೋಡಿ, ಅದು ಮೀಟ್ ಮಾಡ್ತೀವಿ ಅಂತಂದರೆ ಸೊ ಅವರು ಬರೋದ್ರ ಮೇಲೆ ಡಿಪೆಂಡ್ ಆಗಿ, ನಾವು ಕಷ್ಟಪಟ್ಟು ಒಂದು ನೈಟೆಲ್ಲ ನಿಂತ್ಕೊಂಡಿದ್ದು ಎಷ್ಟೋ ಕಷ್ಟಪಡ್ತೀವಿ. ಸೊ ಒಂದು 5-6 ಮೆಂಬರ್ಸ್ ಬರಬಹುದು ಫುಲ್ ನೈಟೆಲ್ಲ ಕಷ್ಟಪಟ್ಟು ನಿಂತ್ಕೊಂಡಾಗ. ಅಂದರೆ ನೀವು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಹೇಗೆ ಕೆಲಸ ಮಾಡ್ತೀರಾ? ಕೆಲಸ ಅಂತಂದರೆ ನಾವು ಮಾಡೋಂಥ ಕೆಲಸ ಬೆಳಗ್ಗೆ ಟೈಮಲ್ಲಿ ಯಾರು ಮಾಡೋಕ್ಕಾಗುತ್ತೆ? ನೈಟಲ್ಲಿ ಏನೋ ಅಪ್ಪಿತಪ್ಪಿ ಮನೆ ಹತ್ರ ಇಲ್ಲ ಹೊರಗಡೆ ಎಲ್ಲಾದರೂ ಹೋಗಿ ಮಾಡ್ತೀವಿ. ನೈಟ್ ಟೈಮೇ ಮಾಡೋದು. ನೈಟ್ ಟೈಮ್ ಕಸ್ಟಮರ್ಸ್ ಎಲ್ಲ ನಿಮಗೆ ಯಾವ ಟೈಮಿಗೆ ಜಾಸ್ತಿ ಬರ್ತಾರೆ? ನೈಟ್ ಟೈಮ್ ಮಾತ್ರ? ನೈಟ್ ಮಾತ್ರ. ಹಾಂ. ಮತ್ತು ಅಂದರೆ ನಿಮಗೆ ಕಸ್ಟಮರ್ಸ್ ಬರ್ತಾರಲ್ವಾ, ಯಾವ ಊರವರು ಜಾಸ್ತಿ ಬರೋದು? ಅಥವಾ ಇಲ್ಲಿ ಕರ್ನಾಟಕದವ್ರು ಇರ್ತಾರಾ ಅಥವಾ ಬೇರೆ ಕಡೆಯಿಂದ ಬಂದಿರೋರು ಜಾಸ್ತಿ ಸಿಗ್ತಾರಾ ನಿಮಗೆ?
ಆಲ್ಮೋಸ್ಟು ನಮ್ಮ ಕರ್ನಾಟಕ 50 ಅಂದರೆ ಔಟ್ಸೈಡ್ ಅವರು ಬಂದಿರ್ತಾರೆ, ಕರ್ನಾಟಕದವ್ರು ಬರ್ತಾರೆ, ಅವರೇ ಇವರೇ ಅಂತ ನೋಡೋಕ್ಕಾಗಲ್ಲ ಅಲ್ವಾ, ಎಲ್ಲ ಕಡೆಯಿಂದನೂ ಬರ್ತಾರೆ. ಅಂದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಲ್ವಾ, ಮಾತಾಡ್ತಾರಲ್ವಾ? ಓಕೆ, ಕಾಂಟ್ಯಾಕ್ಟ್ ಅಂದರೆ ಇಲ್ಲೇ ನಿಯರ್ ಬೈ ಹಂಗೆ ಅಲ್ಲಿ ಇಲ್ಲಿ ಇರೋಂಥವ್ರು ಕಾಂಟ್ಯಾಕ್ಟ್ ಆಗಿ ಬರ್ತಾರೆ ಅಷ್ಟೆ. ಅಂದ್ರೆ ಎಲ್ಲ ಕನ್ನಡದವರೇ ಜಾಸ್ತಿ ಅಂತೀರಾ? ಕನ್ನಡದವರೇ ಬರ್ತಾರೆ, ಹಿಂದಿಯವರು ಕನ್ನಡದವರು ಎಲ್ಲರೂ ಬರ್ತಾರೆ ಅಷ್ಟೆ. ಈ ನಿಮಗೆ ಈ ಕೆಲಸದಲ್ಲಿ ಏನಾದರೂ ನೋವಾದ ಘಟನೆ ಆ ಥರ ಯಾವ್ದಾದ್ರು ಬಂದಿದೆಯಾ? ಯಾವ್ದಾದ್ರು ಇದೆಯಾ ನಿಮಗೆ ಹೇಳ್ಬೋದು ಒಂದೆರಡು? ನೋವಾದ ಘಟನೆ ಅಂದರೆ ಫಸ್ಟ್ ಟೈಮ್ ಅದೆಲ್ಲ ಆಪ್ರೇಷನ್ ಎಲ್ಲ ಆಗಿ ಫಸ್ಟ್ ಟೈಮ್ ಅಟೆಂಡ್ ಆದಾಗ ತುಂಬ ನೋವಾಗ್ಬಿಡುತ್ತೆ ಮನಸ್ಸಿಗೆ. ಏನು ಈ ಥರ ಎಲ್ಲ ಆಗೋಯ್ತಲ್ಲ, ಹಿಂಗೆ ಮಾಡಬೇಕಾ ಅನ್ನೋ ಒಂದು ಫೀಲ್ ತುಂಬ ಕಾಡ್ತಾ ಇರುತ್ತೆ, ಗಿಲ್ಟ್. ಸೊ ಮುಂದೆ ಏನು ಮಾಡೋಕ್ಕಾಗಲ್ಲ. ಆಮೇಲೆ ಆವಾಗ ತುಂಬ ನೋವು ಕಷ್ಟ, 2-3 ದಿನ ಕಷ್ಟಪಟ್ಟು ನೋವು ತಡ್ಕೊಂಡು ನೆಕ್ಸ್ಟು ನಾವು ಗಟ್ಟಿ ಧೈರ್ಯ ಮಾಡಿ ನಿಂತ್ಕೊಂಡು ಮಾಡಬೇಕಾಗುತ್ತೆ. ನೀವು ಆಪರೇಷನ್ ಮಾಡಬೇಕು ಅಂದ್ರಲ್ಲ, ಅದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ? ಆಪ್ರೇಷನ್ಗೆಲ್ಲ ಒಂದು 5 to 6 lakhs ಬೇಕಾಗುತ್ತೆ. ಅದಕ್ಕೆಲ್ಲ ನೀವು ಹೇಗೆ ದುಡ್ಡು ಹೊಂದ್ಸ್ಕೊಂಡಿದ್ರಿ ಅಥವಾ ಯಾರಾದರೂ ಕೊಟ್ಟಿದ್ರಾ? ದುಡ್ಡು ಹೊಂದಿಸ್ಕೊಂಡಿದ್ವಿ ಅಂದರೆ ನಾವು ಕಲೆಕ್ಷನ್ಗೆ ಹೋಗೋದು. ಸೊ ಕಲೆಕ್ಷನ್ ಮಾಡಿ ಇದೆಲ್ಲ ದುಡ್ಡು ಜೋಡಿಸ್ಕೊಂಡು ನಾವು ಒಂದು ಹುಡುಗಿ ಆಗ್ತೀವಿ, ನಾವು ಒಂದು ಮಾಡ್ರನ್ ಆಗಬೇಕು, ಮುಂದೆ ಒಂದು ಲೈಫ್ ಇದೆ, ಇಷ್ಟೊಂದು ದೊಡ್ಡ ಸಮಾಜ ಇದೆ, ಏನಪ್ಪ ಹೆಂಗೆಂಗೋ ನಾವು ಒಂದು ಟ್ಯಾಲೆಂಟ್ ತೋರಿಸೋಣ ಅನ್ನೋ ಥರ ಬೆಳೀತಾ 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 ಎಲ್ಲದನ್ನು ಕೂಡಿಟ್ಟು ಆದಷ್ಟು ನಮ್ಮ ಆಸೆ ಕನಸುಗಳನ್ನ ತುಂಬಿಕೊಂಡು ಹಿಂಗೆ ಆದಾಗ ಆದಮೇಲೆ ಗೊತ್ತಾಗುತ್ತೆ ಸಮಾಜದಲ್ಲಿ ಏನೂ ಇಲ್ಲ ನಮಗೆ ಅಂತ. ಅಂದರೆ ನೀವು ಮಂಗಳಮುಖಿ ಆಗಬೇಕು ಅಂತ ಅಂದ್ಕೊಂಡಾಗ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರಿ? ಯಾವ ಥರ ಕಾಂಟ್ಯಾಕ್ಟ್ ಮಾಡಿದ್ರಿ? ನಿಮಗೆಲ್ಲ ಹೇಗೆ ಸಿಕ್ಕಿದ್ರು ಅವರು? ಸೊ ನನಗೆ ಕಾಂಟ್ಯಾಕ್ಟ್ ಆಗಿದ್ದು ಅಂದರೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೆ, ನಾನೇ ಕಾಲ್ ಮಾಡಿ ಬರ್ತಿದ್ದೀನಿ, ನೀವು ಚೆನ್ನಾಗಿ ನೋಡ್ಕೊತೀರಾ, ನನಗೆ ತಂದೆ ತಾಯಿ ಇಲ್ಲ, ಅವ್ರ ಥರ ನೋಡ್ತೀರಾ ಅಂತ ಹೇಳಿದೆ. ಸೊ ಅವರು ಇವತ್ತಿಗೂ ಕೂಡ ನನ್ನನ್ನು ಒಂದು ಮಗಳಿಗಿಂತ ಹೆಚ್ಚಾಗಿ ಟ್ರೀಟ್ ಮಾಡ್ತಿದ್ದಾರೆ, ಆವತ್ತಿಂದ ಇವತ್ತಿನವರೆಗೂ. ಸೊ ಆ ಪ್ರೀತಿ ಮುಂದೆ ಈಗ ನಾವು ಮಾಡೋ ಕೆಲಸ ಯಾವುದೂ ಇಲ್ಲ ಅನ್ನೋ ಫೀಲಲ್ಲಿ ನಾವು ಇದ್ದೀವಿ ಅಷ್ಟೆ. ಅಂದರೆ ನೀವೀಗ ಸೆಕ್ಸ್ ವರ್ಕ್ ಮಾಡ್ತೀನಿ ಅಂದ್ರಲ್ಲ, ಅದ್ರ ಬಗ್ಗೆ ನಿಮಗೆಲ್ಲ ಹೇಳ್ಕೊಡ್ತಾರಾ ಅಥವಾ ನೀವೇ ಪರ್ಸ್ನಲ್ಲಾಗಿ ಒಪ್ಕೊಂಡು ಹೋಗ್ತೀರಾ? ನಿಮ್ಗೆ ಯಾರಾದರೂ ಮಧ್ಯವರ್ತಿಗಳು ಅಂತಾರಲ್ಲ, ಅವರೆಲ್ಲ ಇದ್ದಾರಾ ನಿಮಗೆ? ಇಲ್ಲ, ಮಧ್ಯವರ್ತಿಗಳು ಅಂತಲ್ಲ ಸರ್, ನಮಗೆ ಯಾರು ಹೇಳ್ಕೊಡಲ್ಲ, ನಮ್ಮ ಥರನೇ ಬಂದಿರ್ತಾರೆ ಫಸ್ಟು. ಅವರು ಎಲ್ಲ ನಮ್ಮ ದೊಡ್ಡವ್ರು ಇರ್ತಾರೆ, ಅವ್ರಿಗೂ ಸ್ವಲ್ಪ ಗೊತ್ತಿಲ್ಲ ಅಂತಂದರೆ ಆಮೇಲೆ ನಮ್ಮ ಜೊತೆಗಾರರು ಜೊತೆಲಿದ್ದವರು ಮುಂಚೆ ಬಂದು ಅವರೆಲ್ಲ ಕಲ್ತಿರ್ತಾರೆ ಇನ್ನೊಬ್ರ ಹತ್ರ. ಸೊ ಅವ್ರು ನಮಗೆ ಹೇಳ್ಕೊಡ್ತಾರೆ, ನಾವು ಕಲ್ತ್ಕೊಂಡಿರ್ತೀವಿ ಅಷ್ಟೆ. ಯಾರು ಸ್ವಂತಕ್ಕೆ ಏನು ಅಂತ ಗೊತ್ತಿರಲ್ಲ. ಅಂದರೆ ನಿಮಗೆ ಭಯ ಆಯಿತು, ಹೋದೆ 1 ತಿಂಗಳ ತನಕ ನಾನೇನೋ ಭಯದೆಲ್ಲ ಇದೆ ಅಂತ ಹೇಳಿದ್ರಲ್ವಾ, ಅದಾದ್ಮೇಲೆ ನಿಮಗೆ ಹೇಗೆ ಮತ್ತೆ ಇದೇ ವೃತ್ತಿಗೆ ಬರಬೇಕು ಅಂತ ಅನ್ನಿಸ್ತು? ಕಲೆಕ್ಷನ್ಗೆ ಯಾಕೆ ಹೋಗಲಿಲ್ಲ? ಕಲೆಕ್ಷನ್ನಿಗೆ ಹೋಗೋದಕ್ಕೆ ನಾವು ಆಪ್ರೇಷನ್ ಮಾಡಿಸ್ಕೊಂಡಿರ್ತೀವಿ, ಮಾಡಿಸ್ಕೊಂಡು ಇಡೀ ಮೈಯಲ್ಲಿರೋ ಒಂದು ಅಂಗ ರಕ್ತನೂ ಸುರಿಸಿ ನಾವು ಒಂದು ಹೆಣ್ಣಾಗಿರ್ತೀವಿ, ಸುಸ್ತಾಗಿ ಟಯರ್ಡಾಗಿ ಮನೇಲಿದ್ದು ಸ್ವಲ್ಪ ತುಂಬ ಒಂದು 6 ತಿಂಗಳು ನಮ್ಮ ದೊಡ್ಡವ್ರು ನಮ್ಮನ್ನು ನೋಡಿಕೊಂಡ್ರು. ಸೊ ಅವಾಗಿಂದನೂ ಮನೇಲಿದ್ದು ಅದನ್ನು ಪ್ರಿಪೇರ್ ಆಗೋಕ್ಕೆ ಒನ್ ಇಯರ್ ಬೇಕಾಗುತ್ತೆ. ಎಲ್ಲ ಚೆನ್ನಾಗಾಯಿತು ಅನ್ನೋ ಟೈಮಲ್ಲಿ 1 ಇಯರ್ವರೆಗೂ ತುಂಬ ಪ್ರಾಬ್ಲಮ್ಗಳಿರುತ್ತೆ. ಆಮೇಲೆ ನಮ್ಮ ಹತ್ರ ದುಡ್ಡು ಕಮ್ಮಿ ಇದ್ರೂ ನಮ್ಮ ದೊಡ್ಡವರು ಅವ್ರು ಬಂದು ದುಡ್ಡು ಹಾಕ್ಬಿಟ್ಟು ಮಾಡಿಸಿ ಏನೋ ಮಾಡಿರ್ತಾರೆ. ಆಮೇಲೆ ಅವ್ರು ಆಪರೇಷನ್ಗೆಲ್ಲ ಅವರೇ ದುಡ್ಡು ಕೊಡ್ತಾರಾ? ಹೌದು, ಅವರು ಕೊಡ್ತಾರೆ, ಅವರು ನಮಗೆ ಹೆಲ್ಪ್ ಮಾಡ್ತಾರೆ, ತುಂಬ ಹೆಲ್ಪ್ ಮಾಡ್ತಾರೆ. ಅಂದರೆ ಅವರು ನಿಮಗೆ ಈ ಥರ ಈ ಕೆಲಸ ಮಾಡಬೇಡಿ ಅಂತ ಯಾವತ್ತೂ ಹೇಳಲ್ವಾ? ಖಂಡಿತ ಹೇಳ್ತಾರೆ, ಯಾರು ಮಾಡಬೇಡಿ ಅಂತ ಎಲ್ಲರೂ ಕೂಡ ಬಾಯಲ್ಲಿ ಬರೋದೇ ಅದು. ಅವ್ರಿಗೇನೆ ಇಷ್ಟ ಇರಲ್ಲ, ತನ್ನ ಮಕ್ಕಳು ಅಂತ ಸಾಕಿರ್ತಾರೆ, ಅವ್ರಿಗೆ ಕೆಲಸ ಮಾಡೋಕ್ಕೆ ಹೆಂಗೆ ಬಿಡ್ತಾರೆ? ವಿಧಿ ಇಲ್ಲ ನಮ್ಮ ಜೀವನದಲ್ಲಿ, ಇನ್ನೊಂದು ಕೆಲಸ ಹುಡ್ಕಕ್ಕೆ ನಮಗೆ ಇದೇ ಇಲ್ಲ, ಏನು ಮಾಡೋಕ್ಕಾಗುತ್ತೆ? ನಿಮ್ಮ ಕಮ್ಯುನಿಟಿಲಿ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ಈಗಲೂ. ಕಮ್ಯುನಿಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಜುಕೇಟೆಡ್ ಅಂತ ಹೇಳಿ ಒಂದು 5 to 10 ಮೆಂಬರ್ಸ್ ಅಲ್ವಾ, ಸ್ವಲ್ಪ ಏನೋ ಕೆಲಸ ಮಾಡ್ಕೊಂಡಿದ್ದಾರೆ. ಇನ್ನು ಮಿಕ್ಕಿರೋಂಥವ್ರು ಕರ್ನಾಟಕದಲ್ಲಿ ಲಕ್ಷನೇ ಇದ್ದೀವಿ, ಅಷ್ಟು ಜನನೂ ಕೆಲಸ ಮಾಡ್ತಾರಾ? ಯಾರು ಮಾಡ್ತಾ ಇಲ್ಲ. ಯಾಕೆ? ಅದೇ ಥರನೇ ನೋಡ್ಬಿಟ್ಟು ಕೊಡ್ಬೋದಲ್ಲ ಕೆಲಸನ ಎಲ್ರಿಗೂ.
ಅಂದ್ರೆ ಜನಗಳು ನಿಮಗೆಲ್ಲ ಬೈತಾರೆ ಪಬ್ಲಿಕ್ಕಲ್ಲಿ, ಅವಾಗೆಲ್ಲ ನಿಮಗೆ ಏನು ಅನ್ಸುತ್ತೆ? ಯಾವ ಥರ ಫೀಲ್ ಆಗುತ್ತೆ? ನೀವು ಯಾರಿಗಾದ್ರೂ ಕಸ್ಟಮರಿಗೆ ವೆಯ್ಟ್ ಮಾಡ್ತಾ ಇರ್ತೀರಾ, ಆ ಥರ ಬೈದಾಗ ನಿಮಗೆ ಏನು ಅನ್ಸುತ್ತೆ? ಆ ಥರ ಬೈದಿದ್ದಾರೆ ಯಾರಾದರೂ ನಿಮಗೆ? ಬೈತಾರೆ ಸರ್ ತುಂಬಾ. ಈ ನಾ ಏನ್ ಬೇಕೋ ಅದನ್ನ ಬೈದ್ರೂ ಕೂಡ ನಾವು ತಲೆ ಕೆಡಿಸ್ಕೊಳಕ್ ಹೋಗಲ್ಲ, ಯಾಕೆಂದ್ರೆ ಆ ಕಡೆ ಗಮನ ಕೊಡಲ್ಲ. ಈಗ ನಿಮ್ಗೆ ಖುಷಿ ಕೊಟ್ಟ ಕ್ಷಣ ಅಂತ ಯಾವುದಾದ್ರೂ ಇದೆಯಾ ನಿಮ್ಮ ಜೀವನದಲ್ಲಿ? ಈಗ ಈ ವರ್ಕಿಗೆ ಬಂದಾದ್ಮೇಲೆ ನಿಮಗೆ ನಮ್ಗೆ ಈ ವರ್ಕಿಗೆ ಬಂದಾಗಿಂದ ಖುಷಿ ಕೊಟ್ಟ ಕ್ಷಣಗಳಂತರೂ ಇಲ್ಲ. ಸೊ ಮುಂಚೆ ನಾವು ಅದೇ ಆಪರೇಷನ್ ಎಲ್ಲ ಮಾಡಿಸ್ಕೊಂಡು ನಮಗೆ ಒಂದು ಮಾತಾ ಪೂಜೆ ಅಂತ ಮಾಡ್ತಾರೆ. ಸೊ ಆ ಖುಷಿಲಿ ಅದು ಒಂದು ಜೀವನದಲ್ಲಿ ಮರೆಯಲಾಗದಂತ ನೆನಪು. ತುಂಬಾ ಖುಷಿ ಅಂದ್ರೆ ಖುಷಿಯಾದ ಕ್ಷಣ ಅದು, ತುಂಬಾ ನೆನ್ಸ್ಕೊತೀನಿ. ನೀವು ಈ ಸೆಕ್ಸ್ ವರ್ಕರ್ ಆಗಲಿಲ್ಲ ಅಂದರೆ ಇನ್ನೇನು ಆಗ್ತಾ ಇದ್ರಿ ನೀವು? ನಿಮಗೇನಾದರೂ ಬೇರೆ ಏನಾದರೂ ಆಗಬೇಕು ಅಂತ ಏನೋ ಆಸೆ ಇತ್ತಾ? ಸರ್ ಒಂದು ಈ ವರ್ಕ್ ಆಗಿಲ್ಲ, ಏನೋ ಒಂದು ಟ್ಯಾಲೆಂಟ್ ಮಾಡಿ ಈ ಥರ ಬೇರೆ ಕೆಲಸ ಮಾಡೋಣ ಅಂತ ಏನಾದರೂ ನಿಂತ್ಕೊಂಡಿದ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮಂಥವರೇ ಒಂದು ದೊಡ್ಡ ಸ್ಥಾನದಲ್ಲಿ ನಿಂತ್ಕೊಂಡು ಪ್ರತಿಯೊಬ್ಬ ಮನೆಗೂ ಒಂದೊಂದು ಪ್ರತಿಯೊಬ್ಬ ಬಡ ಮಕ್ಳಿಗೂ ಕೂಡ ಸಹಾಯ ಮಾಡೋರು ಹೊರತು ಯಾರೂ ಇದು ಮಾಡ್ತಾ ಇರಲಿಲ್ಲ. ನಾವೇ ಆಗಿರಲಿ, ಒಂದು ಕೆಲಸ ಇಲ್ಲ ಅದಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಬಡವ್ರಿಗೂ ಕೂಡ ನಮ್ಮಂಥವ್ರು ಎಲ್ಲ ಕಷ್ಟ ಸುಖ ನೊಂದಿರೋ ಮನಸ್ಸುಗಳು ನಾವು ಮಾಡಿ ತೋರಿಸ್ತಾ ಇದ್ವಿ. ಒಂದು ನಾನು ಕೇಳಿದ್ದೀನಿ, ಜಾಬ್ ಮಾಡಿಕೊಂಡು ಏನಾದರೂ ಒಂದು ಸ್ಥಾನಕ್ಕೆ ಬೆಳೀತಾ ಇದ್ವಿ. ನೀವೇನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ? ನಾನ್ ಪೊಲೀಸ್ ಆಗ್ಬೇಕು ಅನ್ಕೊಂಡಿದ್ದೆ ಅವಾಗ. ಯಾವಾಗ ಅಂದ್ರೆ ಸಣ್ಣ ವಯಸ್ಸಲ್ಲಿ ಇರ್ಬೇಕು? ಅಂದ್ರೆ ಇಲ್ಲಿಗೆ ಬಂದಾಗ್ಲೂ ನನ್ಗೆ ಆಸೆ ಇದೆ. ನಾನು ಇವಾಗ್ಲೂ ಕರ್ಕೊಂಡ್ರು ಹೋಗ್ಬಿಡ್ತೀನಿ, ನನ್ಗೇನಿಲ್ಲ, ನಂಗೆ ಪೊಲೀಸ್ ಆಗ್ಬೇಕು ಅನ್ನೋದು ಮೈಂಡ್ ಅವಾಗ. ನನ್ನನ್ನ ನೋಡಿದ್ರೆ ಇವಾಗ ಎಲ್ರು ಹೇಳೋದು ಲಾಯರ್ ಥರ ಮಾತಾಡೋದು, ಲಾಯರ್ ಥರ ಇದೆಯಾ, ಲಾಯರ್ ಆಗಿದ್ದಿದ್ರೆ ಹೆಂಗಿರೋದು ನೀನು ಅಂತ ಹೇಳ್ತಾರೆ. ನನ್ನ ಪೊಲೀಸ್ ಆಗ್ಬೇಕಂತ ತುಂಬಾ ಆಸೆ ಇತ್ತು ಅವಾಗ. ನೀವೀಗ ಸೆಕ್ಸ್ ವರ್ಕ್ ಮಾಡ್ತಾ ಇದ್ದೀರಲ್ವಾ, ಇದು ನಿಮ್ಗೆ ಸರಿ ಅನ್ಸುತ್ತಾ ತಪ್ಪು ಅನ್ಸುತ್ತಾ? ಇದು ಸರಿ ಸರ್, ಇದು ಸರಿ ಅಂತ ಯಾರೂ ಕೂಡ ಮಾಡಕ್ಕೆ ಇಷ್ಟಪಡಲ್ಲ, ಗೊತ್ತಾಯ್ತಾ? ಇವತ್ತು ಜನ ಯಾರು ಒಂದು ಕ್ವಶನ್ಸ್ ಕೇಳಿದ್ರಲ್ಲ, ಹಿಂಗೆ ಜನ ಬೈತಾರ ಏನು ಎತ್ತ ಅಂತ ಬೈಯೋಂಥ ಮನೇಲಿ ಹೆಣ್ಣು ಮಕ್ಕಳನ್ನ ಕಾಪಾಡ್ತಿರೋದೇ ನಮ್ಮಂಥವ್ರು ಇಲ್ಲ ಅಂತಂದ್ರೆ ಎಷ್ಟೋ ರೇಪ್ಗಳು ನಿಂತಿದೆ. ಇಲ್ಲ ಅಂದಿದ್ರೆ ನಾವು ಇರೋದಕ್ಕೇನೆ ನಿಂತಿದೆ, ಇಲ್ಲ ಅಂದಿದ್ರೆ ಎಷ್ಟೋ ಆಗ್ಬಿಡೋದು. ಸರಿ, ನಮ್ಮನ್ನೇ ಅಷ್ಟು ಹೀಯಾಳಿಸಿ ಅಷ್ಟು ಟಾರ್ಚರ್ ಕೊಡ್ತಾರೆ ಜನ. ನಾವೇ ಇಲ್ಲ ಅಂತಂದಿದ್ರೆ ನಾಳೆ ದಿನ ಆಮೇಲೆ ಮನೇಲಿ ರೂಮ್ ಕೊಡೋದಕ್ಕೆ ಹಿಂದೆ ಮುಂದೆ ಅಂತ ಯೋಚನೆ ಮಾಡ್ತಾರೆ. ಸೊ ಅಂಥವ್ರಿಗೊಂದು ಮಾತು ಹೇಳ್ತೀನಿ, ಅವ್ರು ನಮ್ಮಂಥವ್ರು ರಾತ್ರಿ ಎಲ್ಲ ಕಣ್ಣು ಬಿಟ್ಟು ಅಂಥವ್ರನ್ನ ಹಿಡ್ದು ನಮ್ಮ ಕಷ್ಟ ಆದರೂ ಪರವಾಗಿಲ್ಲ ಅಂತ ನಮ್ಮ ಹೊಟ್ಟೆಪಾಡು ತುಂಬಿಸ್ಕೊಳ್ಳೋಕ್ಕೆ ಅಂಥವ್ರಿಗೆ ನಾವು ಕಷ್ಟ ತಗೋತಾ ಇದ್ವಿ. ಅವ್ರ ಹೆಂಡತಿ ಮಕ್ಕಳನ್ನ ಮನೇಲಿ ಸುಖವಾಗಿಟ್ಟಿದ್ದೀವಿ. ನಾಳೆ ಅವ್ರ ಮಕ್ಕಳನ್ನು ಕೂಡ ಯಾರಾದರೂ ಅಲ್ಲಿ ಅಕ್ಕ ತಂಗಿ ಅಂತ ಮಾತಾಡ್ಸ್ಕೊಂಡು ಬಂದಿರೋ ಮಕ್ಕಳಲ್ವಾ ಅಂತ ಹೇಳಿ ಏನೇ ಪ್ರಾಬ್ಲಮ್ ಇದ್ರೂ ನಾವು ಎಷ್ಟೋ ಜನಕ್ಕೆ ಕಾಪಾಡಿದ್ದೀವಿ ಸರ್. ಮತ್ತು ನಿಮ್ಗೇನಾದರೂ ಹೇಳೋಕ್ಕಿದ್ರೆ ಹೇಳ್ಬೋದು, ಏನಾದರೂ ನಿಮ್ಮ ಬ್ಯಾಡ್ ಸ್ಟೋರೀಸ್ ಅಥವಾ ಮುಂದೆ ಯಾರಿಗಾದ್ರೂ ಏನಾದರೂ ಹೇಳಬೇಕು ಅಂತಿದ್ರೆ ಹೇಳ್ಬೋದು. ಸೊ ನಮ್ಮ ತೃತೀಯಲಿಂಗಗಳಿಗೆ ಮನೆ ಇಲ್ಲ ಅಲ್ವಾ, ಮನೆ ಇಲ್ಲ, ಏನಾದರೂ ಒಂದು ನಿಮ್ಮ ಕೈಲಾದಷ್ಟು ಒಂದು ಮನೆ ಮಾಡಿಕೊಡಿ. ನಾವು ಮನೆ ಕೇಳೋಕ್ಕೆ ಹೋದರೆ ಎಷ್ಟು ಕಷ್ಟ ಇರುತ್ತೆ, ಯಾರೂ ಕೊಡಲ್ಲ. ತುಂಬ ಅಂದರೆ ತುಂಬ ಇದಾಗುತ್ತೆ, ಹಿಂಸೆ ಆಗಿಬಿಡುತ್ತೆ, ನೋವಾಗುತ್ತೆ. ಸೊ ಕೆಲಸನೂ ಕೊಡಲ್ಲ, ಮನೆಯೂ ಇಲ್ಲ ಅಂದರೆ ಎಲ್ಲಿ ಹೋಗಲಿ? ಸರ್ಕಾರದಿಂದ ನಮಗೆ ಒಂದು ಮನೆ ಕೊಡಿ. ಯಾಕೆ ಅಂದರೆ ತೃತೀಯ ಲಿಂಗಗಳಿಗೆ ಅಂದ್ರೂ ಆಧಾರ್ ಕಾರ್ಡ್ ಇದೆ ಅಲ್ವಾ, ಪ್ಯಾನ್ ಕಾರ್ಡ್ ಇದೆ, ಪ್ರತಿಯೊಂದು ರೇಷನ್ ಕಾರ್ಡ್ ಪ್ರತಿಯೊಂದು ಕೂಡ ನಮಗೆ ಕೊಟ್ಟಿದ್ದಾರೆ. ಸೊ ಒಂದು ಹುಡುಗ ಮದುವೆ ಆಗಿ ಒಂದು ಹುಡುಗಿನ ಮನೆಗೆ ಬಂದ ತಕ್ಷಣ ಅವ್ರಿಗೂ 2 ಮನೆ ಇದ್ರೂ ಕೂಡ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪ್ಯಾನ್ ಕಾರ್ಡು ತೊಗೊಂಡು ಬಮ್ಮ ಮನೆ ಹಾಕ್ಕೊಡ್ತೀವಿ ಅಂತೇಳಿ ಅವ್ರಿಗೆ ಮನೆ ಕೊಡ್ತಾರೆ, ಮನೆ ಇದ್ದವ್ರಿಗೂ ಕೂಡ. ನಮ್ಮ ಹತ್ರನೂ ಇದೆ ಅಲ್ವಾ, ನಮಗೆ ಕೊಡಲ್ಲ ಸರ್ಕಾರ. ಸೊ ಪ್ರತಿಯೊಬ್ಬರಿಗೂ ಎಲ್ಲ ನಾನು ಗೌರ್ಮೆಂಟ್ ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಒಂದೇ, ನಮ್ಮ ಹತ್ರನೇ ಎಲ್ಲ ಆಧಾರ ಈಸ್ಕೊಂಡು ಎಲ್ಲರಿಗೂ ನಮ್ಮಂಥವ್ರಿಗೆ ಒಂದೊಂದು ಮನೆ ಮಾಡಿಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.